ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಸೆಡ್ ಉತ್ಸವಕ್ಕೆ ಹಿಂದಿನ ದಿವಸ ಮೆನಪ್ಟ ಬಂಧನ ಆಗತ್ತೆ. ಅವರನ್ನು ಒಂದು ನೆಲಮಾಳಿಗೆಯಲ್ಲಿದ್ದಂತಹ ಒಂದು ಸೆರೆಮನೆ ಒಳಗಡೆಗೆ ಹಾಕ್ಬಿಟ್ಟಿರ್ತಾರೆ. ಅವನ ಹಿಂಬಾಲಕರಾಗಿ ಅಥವಾ ಅಂಗರಕ್ಷಕರಾಗಿ ಇದ್ದಂತಹ ಔಟ ಮತ್ತು ಬೆಕ್ಕರನ್ನ ಬೇರೆ ಇನ್ನೊಂದು ಕಾರಾಗೃಹದಲ್ಲಿ ಬಂದಿಗಳಾಗಿ ಮಾಡಿರ್ತಾರೆ. ಸೆಡ್ ಉತ್ಸವ ಪ್ರಾರಂಭ ಆಗುತ್ತೆ. ರಾಜ ಮತ್ತು ರಾಣಿಗೆ ಕೇಶಮುಂಡನ ಆಗತ್ತೆ. ಅವರು ಮೆರವಣಿಗೆಯಲ್ಲಿ ಮಹಾಮಂದಿರದ ಕಡೆಗೆ ಹೊರಟಿರ್ತಾರೆ. ಈ ಒಂದು ಸೆಡ್ ಉತ್ಸವಕ್ಕೆ ಸಂಬಂಧಿಸಿ ಮಹಾಮಂದಿರಕ್ಕೆ ತಾನು ಏನು ಕಾಣಿಕೆ ಕೊಡಬೇಕು, ಎಂತಹ ಕಾಣಿಕೆ ಕೊಡಬೇಕು ಅಂತ ಪೆರೋ ಪಲ್ಲಕ್ಕಿನಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾನೆ. ತಲೆ ಮೇಲೆ ಕೇಶರಾಶಿನೂ ಇಲ್ಲದೆ, ಕಿರೀಟನೂ ಇಲ್ಲದೆ ಮಹಾರಾಣಿ ಹೊರಗಡೆ ಎಂದೂ ಹೋದವಳೇ ಅಲ್ಲ. ಈಗ ಓರಣವಾಗಿ ಕಟ್ಟಿದ್ದ ಶಿರೋವಸ್ತ್ರ ತಲೆ ಮೇಲೆ ಇದ್ರೂ ಕೂಡ ತಾನು ನಗ್ನಳಾಗಿ ಕೂತ್ಬಿಟ್ಟಿದ್ದೀನ ಅನ್ನೋ ಭಾವನೆ ನೆಫರ್ಟಿಮ್ಗೆ ಬರ್ತಾ ಇರುತ್ತೆ. ಈ ಪ್ರಜೆಗಳು ತನ್ನನ್ನು ನೋಡಿ ಹರ್ಷಪುಲಕಿತರಾಗ್ತಾ ಇದ್ದಾರೆ. ರಾಜನನ್ನ ಕಂಡು ಭಯ ಪಡಬಹುದು, ಆದರೆ ರಾಣಿ ವಿಷಯದಲ್ಲಿ ಭಯ, ಭಕ್ತಿ, ಪ್ರೇಮ ಎಲ್ಲನೂ ಆ ಜನಗಳಿಗೆ ಇರುತ್ತೆ. ಈ ಸೆಡ್ ಉತ್ಸವ ನಡೀತಾ ಇರೋದು ತನ್ನಿಂದಾಗೆ ಅಲ್ವಾ? ನವಯೌವನ ದೊರಕಿಸ್ಕೊಳ್ಳೋಕೆ ಈ ನಾಟಕ. ಪೆರೋ ಬಲಾಢ್ಯ ಅಂತ ಜನರ ಮನಸ್ಸಿನ ಮೇಲೆ ಬಿಂಬಿಸೋಕ್ಕೋಸ್ಕರ ಅಲ್ವಾ ಇದು ನಡೀತಾ ಇರೋದು. ಅದರಲ್ಲಿ ಈ ಮಹಾ ಅರ್ಚಕ ತನ್ಪರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಾನು ಅವನ ಪೂರ್ಣ ವಿಶ್ವಾಸ ಮತ್ತು ಬೆಂಬಲ ಗಳಿಸ್ಬೇಕು. ರಾಜಕುಮಾರನನ್ನ ಆದಷ್ಟು ಬೇಗ ಪಟ್ಟಕ್ಕೆ ಹತ್ತಿಸ್ಬೇಕು. ಮೆರವಣಿಗೆ ವೈಭವಪೂರ್ಣ ಆಗೋದು ಮಹಾಮಂದಿರದಿಂದ ಹಿಂದಕ್ಕೆ ಬರುವಾಗ ಅತ್ಯಂತ ಎತ್ತರದ ಕೇಶಕವಚ, ಅದರ ಮೇಲೆ ಜಗಮಗಿಸುವ ರತ್ನ ಕಿರೀಟ ಇವೆಲ್ಲ ಬರುತ್ತೆ. ಪ್ರಾಂತ್ಯಪಾಲರೆಲ್ಲ ಈ ಮೆರವಣಿಗೆಯಲ್ಲಿ ನಡ್ಕೊಂಡು ಬರೋ ಹಾಗೆ ಮಾಡಿದ್ರೆ ಏನಾಗ್ತಾ ಇತ್ತು? ಸೆಡ್ ಉತ್ಸವದ ದಿನವನ್ನ ಇನ್ನೂ ಮೊದಲೇ ನಿರ್ಧಾರ ಮಾಡಿದ್ರೆ ಎಲ್ಲ ಪ್ರಾಂತ್ಯಪಾಲರ ಪತ್ನಿಯರು ಬರ್ತಾ ಇದ್ರು. ನೆಹನ್ವೈಟ ಅಮಾತ್ಯನ ಪತ್ನಿ, ಮಹಾದಂಡನಾಯಕನ ಹೆಂಡತಿ, ಇಷ್ಟು ಜನ ಮಾತ್ರ ಇದ್ದಾರೆ. ಔತಣಕ್ಕೆ ಸರ್ವ ಸದಸ್ಯರ ಹೆಂಗಸರನ್ನು ಕರಿಬೇಕು. ಈ ಥರ ಏನೇನೋ ಯೋಚನೆ ಮಾಡ್ತಾ ನೆಫರ್ಟಿಮ್ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರ್ತಾ ಇರ್ತಾಳೆ. ಏರು ಮಾರ್ಗ ಬರುತ್ತೆ, ತಿರುವುಗಳು ಬರುತ್ತೆ. ಆ ನಂತರ ಮಹಾಮಂದಿರ ಸಿಕ್ಕತ್ತೆ. ಅಲ್ಲಿ ಕೂಡ ಜನಸಂದಣಿ ಸಾಕಷ್ಟಿರುತ್ತೆ. ಮಂದಿರದ ಒಳಕ್ಕೆ ಆ ದಿನ ಬರೋಕ್ಕೆ ಅಂತ ಜನಸಾಮಾನ್ಯರಿಗೆ ಅವಕಾಶ ಇರೋದಿಲ್ಲ. ಕಟಕಟೆಯ ಹೊರಗಡೆ ನಿಂತ್ಕೊಂಡು ಎಷ್ಟು ಕಾಣಿಸುತ್ತೋ ಅಷ್ಟರಿಂದಲೇ ಅವರೆಲ್ಲರೂ ತೃಪ್ತರಾಗಬೇಕು. ಜನ ಶಿಸ್ತು ಪಾಲಿಸೋ ಹಾಗೆ ಮಾಡೋಕ್ಕೆ ಅಲ್ಲೇ ಒಂದು ಯೋಧ ಬಲ ನಿಂತಿರುತ್ತೆ. ಮಹಾಮಂದಿರದಿಂದ ಸ್ವಲ್ಪ ದೂರದಲ್ಲಿ ಪಲ್ಲಕ್ಕಿಯಿಂದ ಪೆರೋ ಇಳಿತಾನೆ. ಜಗತ್ತೆಲ್ಲ ಶಾಂತವಾಗಿದೆ ಅಂತ ಅವನಿಗನ್ಸುತ್ತೆ. ಜನ ಎಲ್ಲ ನಿಶ್ಶಬ್ದವಾಗಿ ನೋಡ್ತಾ ಇರ್ತಾರೆ. ಸೂರ್ಯನ ಮೊದಲ ಕಿರಣಗಳು ಭೂಮಿಗೆ ಬರುತ್ತವೆ. ಎಲ್ಲವನ್ನೂ ಆವರಿಸಿದ್ದಂತಹ ತೆಳ್ಳಗಿನ ಒಂದು ಕತ್ತಲೆಯ ಪರದೆಯನ್ನ ಕಾಣದ ಕೈಗಳು ಸೂರ್ಯನಾಗಿ ಸರಿಸ್ತಾ ಇವೆ ಅಂತ ಎಲ್ಲರಿಗೂ ಅನಿಸುತ್ತೆ. ಅಂದ್ರೆ ಕತ್ತಲಿನ ಸೆತ್ಗೆ, ಅಂದ್ರೆ ಕತ್ತಲು ಅನ್ನೋ ಒಂದು ಸೈತಾನ್ಗೆ ಸೋಲು. ಮಂದಿರದ ಸ್ವರ್ಣಲೇಪಿತ ಗೋಪುರದ ನಸು ಹಳದಿ ಕಣ್ಣಿಗೆ ಎಲ್ಲರಿಗೂ ಹಬ್ಬ ಅನಿಸುತ್ತೆ. ಪವಿತ್ರ ಕೊಳದ ಪಕ್ಕದ ದಿಬ್ಬದ ಬುಡದಲ್ಲಿ ಚಿರತೆ ಚರ್ಮದಿಂದ ಮೈ ಮುಚ್ಕೊಂಡಿದ್ದ ಮಹಾ ಅರ್ಚಕ ಮತ್ತು ಅವನ ಪರಿವಾರವ ಪೂರ್ವ ದಿಕ್ಕಿನ ಕಡೆಗೆ ನೋಡ್ತಾ ನಿಂತಿರ್ತಾರೆ ಎಲ್ರೂ. ಮಂದಿರದ ಮಹಾದ್ವಾರದ ಹೊರಗಡೆ ಐಗುಪ್ತದ ಪ್ರಾಂತ್ಯಪಾಲರು ಮತ್ತು ಪ್ರತಿಷ್ಠಿತರ ಅಸ್ಪಷ್ಟ ಆಕೃತಿಗಳು ಕೂಡ ಕಾಣಿಸ್ಕೊಳ್ತವೆ. ಪೆರೋ ಮತ್ತು ಮಹಾರಾಣಿ, ರಾಜ್ಕುಮಾರ ಮತ್ತು ರಾಜ್ಕುಮಾರಿಯರನ್ನ ಕರ್ಕೊಂಡು ಅಮಾತ್ಯ ಪವಿತ್ರ ಕೊಳದ ಕಡೆಗೆ ನಡೀತಾನೆ. ಕಿರಿಯ ದೇವಸೇವಕರ ತಂಡವೊಂದು ಬಗ್ಗೆ ನಮಸ್ಕಾರ ಮಾಡ್ತಾ ಅವರನ್ನ ಸ್ವಾಗತ ಮಾಡುತ್ತೆ. ರಾಜ ಪರಿವಾರದವರು ಪಾದಗಳನ್ನ, ಅಂಗೈಗಳನ್ನ ತೋಯಿಸ್ಕೊಂತಾರೆ. ಮುಖದ ಮೇಲೂ ಕೂಡ, ಶರೀರದ ಮೇಲೂ ಸ್ವಲ್ಪ ಪವಿತ್ರ ಜಲವನ್ನ ಸಿಂಪಡಿಸ್ಕೊಳ್ತಾರೆ. ಇನ್ನು ಆಕಾಶ ಹೆಚ್ಚು ಶುಭ್ರ ಆಗ್ತಾ ಇರೋಷ್ಟರಲ್ಲಿ ಪೆರೋ ದಿಬ್ಬವನ್ನ ಸಮೀಪಿಸ್ತಾನೆ. ಪೆರೋ ಗಂಭೀರವಾಗಿ ದಿಬ್ಬದ ಮೆಟ್ಟಿಲುಗಳನ್ನು ಕೂಡ ಹತ್ತಾನೆ. ವೇದಿಕೆಗೆ ಬಂದ ತಕ್ಷಣ ಹೇಪಾಟ್ ಉಚ್ಚಕಂಠದಲ್ಲಿ ಹೇಳ್ತಾನೆ, ನಾವು ಹೆಮ್ಮೆ ಪಡೋ ಅಂತಹ ಓ ದೇವರೂಪನೆ, ಪ್ರಶಂಸನೀಯದ ಸಾರ್ವಭೌಮನೆ, ನಿನಗೆ ನಮನ. ಓ ದೀರ್ಘಾಯು ದೊರೆಯೇ, ಸ್ವರ್ಣ ದೇವತೆ ಹಾತೋರ್ ನಿನ್ನ ಮೂಗಿಗೆ ಬಲ ಕೊಡಲಿ ಅಂಥೇಳಿ ಹೇಳ್ತಾನೆ. ಮಹಾ ಅರ್ಚಕನ ಪರಿವಾರದವರು ಕೂಡ ಇದನ್ನೆಲ್ಲ ಮತ್ತೆ ಪುನರಾವರ್ತನೆ ಮಾಡ್ತಾರೆ. ಓ ದೇವರೂಪ, ಓ ದೇವರೂಪ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೂರ್ವ ದಿಕ್ಕಿನಲ್ಲಿ ಕೆಂಪು ಗೋಲದ ಸೂರ್ಯನ ದರ್ಶನ ಆಗತ್ತೆ. ಆ ಗೋಲ ಉರಿಯನ್ನು ಚೆಲ್ಲಕ್ಕೆ ಪ್ರಾರಂಭ ಆಗತ್ತೆ. ಬೆಳಕು ನಿಚ್ಚಳವಾಗಿ ಅಲ್ಲೆಲ್ಲ ಹರಡುತ್ತೆ. ಪೆರೋ ಬಲ ಅಂಗೈಯನ್ನು ಎಡಭುಜದ ಮೇಲಿರಿಸಿ ತಲೆಯನ್ನು ಬಗ್ಗಿಸಿ ರಾಗೆ ನಮಸ್ಕರಿಸ್ತಾನೆ. ಆತ ಹೇಳ್ತಾನೆ, ಓ ದೇವ,
ದಿಗಂತದಲ್ಲಿ ನೀನು ಉದಿಸಿ ದಕ್ಷಿಣ ಉತ್ತರ ಎರಡೂ ಐಗುಪ್ತಗಳನ್ನು ನಿನ್ನ ಕಿರಣಗಳಿಂದ ಬೆಳಗೋ ಈ ನೋಟ ತುಂಬಾ ಸುಂದರವಾದದ್ದು, ನೇತ್ರಾನಂದಕರವಾದದ್ದು ಅಂತ ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾನೆ. ಮಹಾ ಅರ್ಚಕ ಕಣ್ಣುಗಳನ್ನು ಅರೆ ಮುಚ್ಕೊಂಡು ನಿಂತಿರ್ತಾನೆ. ದಿಬ್ಬದ ಮೆಟ್ಟಿಲುಗಳ ಬುಡದಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಅಮಾತ್ಯನನ್ನ ಅವನು ತನ್ನ ಅರೆ ಮುಚ್ಚಿದ ಕಣ್ಣಿನಿಂದಲೇ ನೋಡ್ತಾನೆ. ಮಹಾರಾಣಿಯನ್ನ ಪರಿವಾರವನ್ನು ಕೂಡ ನೋಡ್ತಾನೆ. ದಿಬ್ಬದ ಮೇಲಿದ್ದ ಪೆರೋನ ಕಡೆಗೂ ಕೂಡ ಅರೆಗಣ್ಣು ಬಿಟ್ಕೊಂಡು ನೋಡ್ತಾನೆ. ಮಹಾರಾಣಿಯ ಮೆಚ್ಚುಗೆಯ ನೋಟ ತಾನು ಧರಿಸಿದ್ದ ಚಿರತೆ ಚರ್ಮದ ಮೇಲೆ ಇರೋದು ಅವನಿಗೆ ಸಮಾಧಾನ ಮಾಡುತ್ತೆ. ಅಷ್ಟೊತ್ತಿಗೆ ದೇವಸೇವಕ ಗಣ ಕೂಗಕ್ಕೆ ಶುರುವಾಗುತ್ತೆ, ಓ ದೇವರೂಪ, ಓ ದೇವರೂಪ ಅಂತ. ಈ ದೇವರೂಪ ಅನ್ನಿಸ್ಕೊಂಡಂತಹ ಪೆರೋ ಕಣ್ಣು ಕಿರಿದುಗೊಳಿಸ್ತಾನೆ. ಸೂರ್ಯ ಬಿಂಬವನ್ನು ನೋಡ್ತಾ ಏರು ಧ್ವನಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾನೆ. ಓ ದೇವ, ಇದು ಹರ್ಷದ ಪರಮಹರ್ಷದ ದಿನ. ಭೂಮಿ ಮೇಲೂ ಸ್ವರ್ಗದಲ್ಲೂ ಇವತ್ತು ಅಪಾರವಾದ ಸಂತೋಷ ಇದೆ. ಐಗುಪ್ತದ ಒಡೆಯನಾದ ನೀನು ಮುಖ ತೋರ್ಕೊಂಡಿದ್ಯಾ. ಮನೆ ಬಿಟ್ಟು ಹೋದವರೀಗ ತಮ್ಮ ವಸತಿಗಳಿಗೆ ಹಿಂದಿರುಗಬಹುದು. ಅವಿತ್ಕೊಂಡಿದ್ದವರು ಹೊರಗಡೆಗೆ ಬರಬಹುದು. ಉಪವಾಸದಿಂದ ನರಳದವರು ಹೆಮ್ಮೆಯಿಂದ ಊಟ ಮಾಡಬಹುದು. ಬಾಯಾರಿದವರಿಗೆ ಇರೋ ಪಾನೀಯ. ನಗ್ನರು ಮಲಿನರು ಪರಿಶುದ್ಧರಾಗಿ ಬಿಳಿ ವಸ್ತ್ರವನ್ನು ಧರಿಸ್ತಾ ಇದ್ದಾರೆ. ಬಂದಿಗಳೆಲ್ಲ ಸಂಕೋಲೆಗಳನ್ನು ಸಂತಸದಿಂದ ಕಳಚಿ ಬಂಧಮುಕ್ತರಾಗಿದ್ದಾರೆ. ಈ ತನಕ ಹೊಡೆದಾಡ್ತಿದ್ದ ಸೋದರರೆಲ್ಲರೂ ಈಗ ಒಂದುಗೂಡಿದ್ದಾರೆ. ನಿನ್ನ ಮೂಲದಿಂದಲೇ ಬರೋ ನದಿ ಎಲ್ಲ ಹೃದಯಗಳಿಗೂ ಸಂತೋಷವನ್ನು ಹರ್ಷವನ್ನು ಕೊಡ್ತಾ ಇದೆ. ರೋಧಿಸ್ತಿದ್ದಂತಹ ವಿಧವೆಯರು ತಮ್ಮ ಮನೆ ಬಾಗಿಲುಗಳನ್ನು ಮತ್ತೆ ತೆರೀತಾ ಇದ್ದಾರೆ. ಕನ್ಯೆಯರು ಇನ್ನೂ ಒಮ್ಮೆ ಪ್ರೇಮ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಓ ದೇವ, ಇದು ಹರ್ಷದ ಪರಮಹರ್ಷದ ದಿನ. ಭುವಿಯ ಮೇಲೂ ಸ್ವರ್ಗದಲ್ಲೂ ಎಂದು ಅಪಾರ ಹಿಗ್ಗು ಅಂತ ಹೇಳ್ಬಿಟ್ಟು ಪೆರೋ ಸಂತೃಪ್ತನಾಗಿ ಹೇಳ್ತಾ ಇರ್ತಾನೆ. ಯಾಕೆ ಇಷ್ಟೊಂದು ಅಂದರೆ, ಇಷ್ಟೊಂದು ಪ್ರಾರ್ಥನೆಗಳನ್ನು ಅರ್ಚಕ ಹೇಳಬೇಕು. ಆದರೆ ಕೆಲ ತಿಂಗಳಿಂದ ಏಕಾಂತದಲ್ಲಿ ಪ್ರಾರ್ಥನೆಗಳ ಲಿಪಿ ಸುರುಳಿಯನ್ನು ಈ ಪೆರೋ ಆಗಾಗ ನೋಡಿ ಅದನ್ನೆಲ್ಲವನ್ನು ಗಟ್ಟಿ ಮಾಡಿಕೊಂಡಿರ್ತಾನೆ. ಹಾಗಾಗಿ ತಡಬರಿಸದೆ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾನೆ. ಇದನ್ನೆಲ್ಲ ನೋಡಿ ಮಹಾ ಅರ್ಚಕನಿಗೂ ಕೂಡ ಸ್ವಲ್ಪ ವಿಸ್ಮಯ ಆಗುತ್ತೆ. ಏಕೆಂದರೆ ಯಾವುದೇ ಪೆರೋಗೂ ಇಷ್ಟೊಂದು ಪ್ರಾರ್ಥನಾ ಮಂತ್ರಗಳನ್ನು ಹೇಳೋಕೆ ನಿಜವಾಗ್ಲೂ ಗೊತ್ತಿರ್ತಿರೋದಿಲ್ಲ. ಅರ್ಚಕನೇ ಹೇಳಬೇಕು, ಅವ್ರು ಸುಮ್ಮನೆ ತಲೆ ಬಾಗ್ತಿ ನಿಂತಿರ್ಬೇಕು, ಈ ಥರ ಪದ್ಧತಿ ಇರುತ್ತೆ. ಆದರೆ ಈಗ ನೋಡಿದ್ರೆ ಈ ಪೆರೋ ತಾನು ಹೇಳಬೇಕಾಗಿರೋ ಎಲ್ಲವನ್ನು ತಾನೇ ಹೇಳ್ತಾ ಇದ್ದಾನಲ್ಲ. ಅಂದರೆ ಅರ್ಚಕನಿಗೆ ಯಾವುದೇ ಒಂದು ಅವಕಾಶ ಕೊಡದೆ ಪೆರೋನೇ ಎಲ್ಲವನ್ನು ಹೇಳ್ತಾ ಇರ್ತಾನೆ. ಇದು ಅವನಿಗೆ ವಿಸ್ಮಯ ಉಂಟು ಮಾಡುತ್ತೆ, ಜೊತೆಗೆ ಆಶ್ಚರ್ಯನೂ ಉಂಟಾಗತ್ತೆ. ಇನ್ನೇನಿ ಮೇಲೆ ಶಂಕೆ ಬರುತ್ತೆ, ಇವನೇನಾದರೂ ಹೇಳ್ಕೊಟ್ಟಿರಬಹುದಾ ಎಲ್ಲ ಅನಿಸುತ್ತೆ. ಅವನು ನೋಡಿದ್ರೆ ಹಿಂದಿನ ಸಾಲಲ್ಲಿ ನಿಂತಿರ್ತಾನೆ. ಒಂದೇ ಒಂದು ತಕ್ಷಣ ಆ ಅರ್ಚಕನಿಗೆ ಅನಿಸುತ್ತೆ, ಇರ್ಲಿಕ್ಕಿಲ್ಲ, ಇನ್ನೇನಿ ನನ್ನ ನಂಬುಗೆಯ ಬಂಟ ಅವನು. ಪ್ರಾರ್ಥನಾ ರೀತಿ ಬಲ್ಲ ಲಿಪಿಕಾರರಿಗೆ ಅರಮನೆಯಲ್ಲಿ ಏನು ಕೊರತೆ ಇಲ್ಲ. ಜೊತೆಗೆ ಈ ಪೆರೋ ಸಾಕ್ಷರ ಕೂಡ, ತಾನೇ ಓದಿ ಪಾಂಡಿತ್ಯ ಗಳಿಸಿಕೊಂಡಿರಬಹುದು ಅಂತ ಅಂದ್ಕೊಳ್ತಾನೆ. ಮತ್ತೆ ಮುಂದಿನ ಸಾಲುಗಳು ಶುರು ಆಗುತ್ತೆ. ಓ ಮಹಾದೇವನೇ ಅಂತ. ಈ ಮಾತುಗಳನ್ನು ಕೇಳ್ತಾ ಪೆರೋ ಮತ್ತಷ್ಟು ಉತ್ಸಾಹಿತನಾಗಿ ತನ್ನ ಪ್ರಾರ್ಥನಾ ಮಂತ್ರಗಳನ್ನು ಅಂದರೆ ಪ್ರಾರ್ಥನಾ ಪದ್ಯಗಳನ್ನು ಮುಂದುವರಿಸ್ತಾನೆ. ಓ ಮಹಾದೇವನೇ, ಓ ನನ್ನ ಒಡೆಯನೇ, ನೀನು ಅಖಿಲ ಲೋಕದ ಅಂಬಿಗ. ಭೂಮಿ ನಿನ್ನ ಅನುಜ್ಞೆಗೆ ಅನುಸಾರವಾಗಿ ತೇಲ್ತಾ ಇದೆ. ಬಯಲುಗಳನ್ನು ಹಸನುಗೊಳಿಸುವವು ನೀನು. ಬೆಂಗಾಡುಗಳನ್ನು ವಾಸಯೋಗ್ಯವಾಗಿ ಮಾಡ್ತಕ್ಕಂತಹ ನೀಲ ನದಿನೂ ನೀನೇನೆ. ನೀನು ಸ್ವರ್ಗಲೋಕದ ಉಳುಮೆದಾರ. ಭೂಮಿಯ ಸಣ್ಣ ಕೋಲು ನೀನು, ಅದರ ಲಂಬಸೂತ್ರ ನೀನು. ಉಳುಮೆಗಾರ ನೀನು, ಬಾಯಾರದಿರು. ಸಣ್ಣ ಕೋಲೆ ನೀನು ವಾಲದಿರು, ಲಂಬಸೂತ್ರವೇ ನೀನು ಅಲ್ಲಾಡದಿರು. ಓ ಜಗತ್ತಿನ ಒಡೆಯ ಮಹಾ ಅಂಬಿಗ, ನೀನು ನನ್ನನ್ನು ಮುನ್ನಡೆಸು. ಇಷ್ಟು ಹೇಳಿಬಿಟ್ಟು ಪೆರೋ ಮೌನ ಆಗ್ತಾನೆ. ಆಗ ಅರ್ಚಕ ಪರಿವಾರ ಮಾತು ಶುರು ಮಾಡುತ್ತೆ. ಓ ಪೆರೋ, ಓ ದೇವರೂಪ ಅಂತ ಎಲ್ಲರೂ ಅದೇ ಮಾತುಗಳನ್ನು ಮತ್ತೆ ಹೇಳ್ತಾರೆ. ಓ ಪೆರೋ, ಓ ದೇವರೂಪ ಅಂತ. ಪ್ರಾರ್ಥನೆ ಮುಗಿಯುತ್ತೆ. ಪೆರೋ ದಿಬ್ಬದಿಂದ ಕೆಳಗಡೆಗೆ ಇಳಿತಾನೆ. ಅವನನ್ನ ಎದುರುಗೊಂಡು ಹೇಪಾಠ ಹೇಳ್ತಾನೆ. ಪ್ರಶಂಸನೀಯನಾದ ಸಾರ್ವಭೌಮ ನೀನು, ಇನ್ನು ಮಹಾಮಂದಿರದ ಕಡೆಗೆ ಹೋಗೋಣ ಅಂತ ಹೇಳ್ತಾನೆ. ಮೊದಲು ಮಹಾ ಅರ್ಚಕ ತನ್ನ ನೀಳ ಅಧಿಕಾರ ದಂಡದ ಜೊತೆಗೆ ಹೊರಡ್ತಾನೆ. ಅವನ ಹಿಂದೆ ಪೆರೋ, ಮಹಾರಾಣಿ, ಮಕ್ಕಳು, ಸುತ್ತುವರಿದ ಅಂಗರಕ್ಷಕರು 7 ಜನ, ಅವ್ರ ಹಿಂದಿನಿಂದ ಅಮಾತ್ಯ, ಅವರನ್ನು ಹಿಂಬಾಲಿಸಿ ದೇವಸೇವಕ ಗಣ, ಅವ್ರ ಹಿಂದೆ ಪೆಟಾರಿಗಳನ್ನು ಹೊತ್ತ ಸೇವಕರು, ಕೆಲ ಸಶಸ್ತ್ರ ಯೋಧರು ಎಲ್ಲರೂ ಮಹಾದ್ವಾರವನ್ನು ತಲುಪ್ತಾರೆ. ಅಲ್ಲಿದ್ದ ಜನಸ್ತೋಮ ಮತ್ತೊಮ್ಮೆ
ಜಯಘೋಷ ಮಾಡುತ್ತೆ, ಓ ಪೆರೋ ಓ ಪೆರೋ ಅಂತ. ಮಹಾದ್ವಾರದ ಹತ್ತಿರದಲ್ಲಿ ದಂಡನಾಯಕ ಅಮನೆ ಮೋಪೆಟ್ಟಿರ್ತಾನೆ. ಹೆಕ್ವೆಟ್ಟು ಮತ್ತಿತರ ಸರ್ವ ಸದಸ್ಯರಿರ್ತಾರೆ. ಹಿರಿಯ ತೆರಿಗೆ ಅಧಿಕಾರಿಗಳು ಅವರಲ್ಲಿ ತೆಹುಟಿ ಕೂಡ ಇರ್ತಾನೆ, ಅವರೆಲ್ಲರೂ ನಿಂತಿರ್ತಾರೆ. ಪ್ರಾಂತ್ಯಪಾಲರು ನಿಂತಿರ್ತಾರೆ. ಇನ್ನೊಂದು ಪಕ್ಕದಲ್ಲಿ ಕೆಲ ಪ್ರತಿಷ್ಠಿತ ಮಹಿಳೆಯರು ಬಾಗಿ ವಂದಿಸಿ ಸ್ವಾಗತ ಬಯಸ್ತಾರೆ. ಹೇಪಾಟ್ ಬಾಗಿಲಿನ ಒಳಕ್ಕೆ ನೂಕೋನ್ ಹಾಗೆ ಅಂಗೈಯನ್ನು ಮುಂದಕ್ಕೆ ಚಲಿಸ್ತಾನೆ. ಕಿರಿಯ ದೇವ ಸೇವಕರು ಅವನ ಈ ಸನ್ನೆಗೆ ಕಾಯ್ತಾ ಇರೋರು ಹಾಗೆ ಧಾವಿಸಿ ಬರ್ತಾರೆ, ಬಾಗಿಲನ್ನ ತಳ್ತಾರೆ. 1 ಮೊಳ ದಪ್ಪದ ಆ ಬಾಗಿಲು ತೆಕ್ಕೊಳ್ಳುತ್ತೆ. ತೆಕ್ಕೊಂಡ ತಕ್ಷಣ ಒಳಗಡೆ ಇರೋದು ಒಂದು ಪ್ರಾಂಗಣ. ಅದನ್ನು ದಾಟಿದ ತಕ್ಷಣ ಗರ್ಭಗುಡಿ ಇರುತ್ತೆ. ತೆರೆದೇ ಇದ್ದಂತಹ ಪಾರ್ಶ್ವದ್ವಾರಗಳ ಮೂಲಕ ಕಿರಿಯ ಸೇವಕರು ಬರ್ತಾ ಹೋಗ್ತಾ ಓಡಾಡಿಕೊಂಡು ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಇನ್ನು ಗರ್ಭಗುಡಿಯ ಪಾರ್ಶ್ವದಿಂದ ತಂತಿವಾದ್ಯದ ಸಂಗೀತ ಬಲಗೊಳ್ಳುತ್ತೆ. ಒಳಗುಡಿಯ ಬಾಗಿಲುವರೆಗೂ ಪೆರೋನನ್ನ ಮಹಾರ್ಚಕ ಕರ್ಕೊಂಡು ಹೋಗ್ತಾನೆ. ಆ ನಂತರ ತನ್ನ ಪಕ್ಕಕ್ಕೆ ಹೋಗ್ಬಿಟ್ಟು ಎದುರು ದಿಕ್ಕಿಗೆ ಸನ್ನೆ ಮಾಡ್ತಾನೆ. ಅಲ್ಲಿ ಗಿಡುಗನ ಮುಖವಾಡ ಧರಿಸಿರೋ ಒಬ್ಬ ದೇವಸೇವಕ ಹೋರಸ್ ರೂಪಿ ಅನ್ನೋನ್ ಹಾಗೆ ನಿಂತಿರ್ತಾನೆ. ಇನ್ನೊಬ್ಬ ದೇವಸೇವಕ ವಾರರ ಮುಖವಾಡವನ್ನು ಧರಿಸಿ ವಿದ್ಯಾದೇವತೆ ತೊತ್ರೂಪಿಯಲ್ಲಿ ನಿಂತಿರ್ತಾನೆ. ಮತ್ತೊಬ್ಬ, ಹೀಗೆ ಇಬ್ಬರನ್ನು ಬಂದು ಪೆರೋನ ಎಡಬಲಗಳಲ್ಲಿ ನಿಂತ್ಕೊತಾರೆ. ಭೇರಿಸದ್ದು ತಂತಿವಾದ್ಯಗಳಿಗೆ ಈಗ ವಿರಾಮ. ಎಲ್ಲ ಕಡೆನೂ ನಿಶ್ಶಬ್ದ ಇರುತ್ತೆ. ರಾತ್ರಿ ಆಗೋಕ್ಕೆ ಮುಂಚೆ ಆ ಬಾಗಿಲಿಗೆ ಅವೇ ಮಣ್ಣಿನ ಮುದ್ರೆ ಒತ್ತಿರ್ತಾರೆ. ಈಗ ಸೂರ್ಯ ಬಂದ ನಂತರ ಈ ಪೆರೋ ಬಂದ್ಬಿಟ್ಟು ಬಾಗಿಲಿಗೆ ತಗಲಿಸಿದ್ದಂತಹ ಅವೇ ಮಣ್ಣಿನ ಮುದ್ರೆಯನ್ನು ಮುಟ್ತಾರೆ. ಹೊರಸ್ ಮತ್ತು ತೊತ್ತು ವೇಷಧಾರಿಗಳು ಅದನ್ನು ಒಡಿತಾರೆ. ಬಾಗಿಲು ತೆಕ್ಕೊಳ್ಳುತ್ತೆ. ಎದೆ ಎತ್ತರ ಇದ್ದಂತಹ ಪಟ್ ಮೂರ್ತಿಗೆ ರಾನ ಹೊಂಗಿರಣಗಳು ಸ್ಪರ್ಶ ಮಾಡುತ್ತೆ. ಸೂರ್ಯಪ್ರಭೆನಲ್ಲಿ ಗರ್ಭೆ ಗುಡಿಯ ಒಳಗಡೆ ಇದ್ದದ್ದು ಪ್ರತಿಯೊಂದು ದೂರದಲ್ಲಿದ್ದವರಿಗೆ ಕಾಣಿಸುತ್ತೆ. ದೇವರ ವಸನವನ್ನ ಅಂದರೆ ದೇವರಿಗೆ ಹಾಕಿದಂತಹ ಬಟ್ಟೆಗಳನ್ನ ಬಿಚ್ತಾರೆ. ಪೆರೋ ಆ ಮೂರ್ತಿಗೆ ಪವಿತ್ರ ಜಲಸೇಚನ ಮಾಡ್ತಾನೆ, ಅಂದರೆ ಅಭಿಷೇಕ. ಸುಗಂಧ ಧೂಪ ಗರ್ಭಗುಡಿಯನ್ನು ಆವರಿಸಿದ ಹಾಗೆ ದೇವತಾ ಮೂರ್ತಿಗೆ ಹೊಸ ಬಟ್ಟೆಗಳನ್ನು ಉಡಿಸಿಸ್ತಾರೆ. ಗರ್ಭಗುಡಿಯ ಒಳಬಾಗಿನ ಮುಖಾಂತರ ದೇವ ಕಿರೀಟ ಇದ್ದಂತಹ ಪೆಟಾರಿ ಬರುತ್ತೆ. ಮಹಾರ್ಚಕ ಒಳಗಡೆ ಬರ್ತಾನೆ. ಪಟ್ ಸ್ತೋತ್ರವನ್ನು ಪಠನೆ ಮಾಡ್ಕೊಂತ ಜಗತ್ರಕ ಪಟ್ ಸರ್ವಜನ ಪೂಜಿತ ಪಟ ಅಂತ ಹೇಳಿ ಕಿರೀಟವನ್ನು ಎತ್ತಿ ಪೆರೋನ ಕೈಗೆ ಕೊಡ್ತಾನೆ. ಪೆರೋ ತಾನು ಕೂಡ ಪಟ ಪಠನೆ ಮಾಡಿಕೊಂಡು ದೇವತಾ ಮೂರ್ತಿಯ ಶಿರಸ್ಸಿನ ಮೇಲೆ ಆ ಕಿರೀಟವನ್ನು ಇಡ್ತಾನೆ. ಆ ದೇವತಾ ಮೂರ್ತಿಯ ಪಾದಗಳಿಗೆ ಹೂವು ಹಣ್ಣುಗಳನ್ನು ಅರ್ಪಿಸ್ತಾನೆ. ತಾನು ಕೂಡ ದೇವರ ಮುಂದೆ ಮಂಡಿ ಊರಿ ಕೂತ್ಕೊಂಡು ನೆಲಕ್ಕೆ ತಲೆಯನ್ನು ಮುಟ್ಟಿಸ್ತಾನೆ. ಪ್ರಾಂಗಣದಲ್ಲಿದ್ದಂತಹ ಮಹಾರಾಣಿ ಮತ್ತು ಆಕೆ ಮಕ್ಕಳು ಕೂಡ ಅದೇ ರೀತಿ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಅಷ್ಟರಲ್ಲಿ ಬೇರಿಸದ್ದು ನಿಲ್ಲುತ್ತೆ. ತಂತಿ ವಾದ್ಯಗಳು ನಿಧಾನವಾಗಿ ಗುಯ್ಗುಟ್ಟಕ್ಕೆ ಶುರು ಆಗುತ್ತೆ. ಆಗ ಹೇಪಾಟ್ ಉಚ್ಚಕಂಠದಲ್ಲಿ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ. ರಾಜಧಾನಿ ಮೆಂಫಿಸ್ನ ಸಂರಕ್ಷಕ ಪಟ ದೇವತೆ ಸಂಪ್ರೀತನಾಗಿದ್ದಾನೆ. ಜನತೆಯ ಪ್ರೀತಿ ಪಾತ್ರ ಕುರುಬನಾದಂತಹ ನೀವು ಮತ್ತು ಮಹಾರಾಣಿಯವರು, ರಾಜಕುಮಾರ ಮತ್ತು ರಾಜಕುಮಾರಿಯರು ಇನ್ನು ಏಳಬಹುದು ಅಂತ ಹೇಳ್ತಾನೆ. ಪೆರೋ ಎದ್ದು ನಿಂತ್ಕೊಂಡ್ಮೇಲೆ ಮಹಾ ಅರ್ಚಕ ಸೂಚನೆ ಕೊಡ್ತಾನೆ. ಅರಸ, ವಿಶಿಷ್ಟ ನೈವೇದ್ಯ ಸಮರ್ಪಣೆಗೆ ಮುನ್ನ ಇನ್ನು ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದಾಗ ಅಷ್ಟೊತ್ತಿಗಾಗಲೇ ಪೆರೋಗೆ ನಿದ್ದೆ ಇಲ್ಲದೆ ಸಾಕಷ್ಟು ದಣಿವು ಉಂಟಾಗಿರುತ್ತೆ. ನವಯೌವನ ಪ್ರಾಪ್ತಿಗೋಸ್ಕರ ಪೂಜೆಯನ್ನು ಮಾಡಬೇಕು, ಆದರೆ ನನಗೆ ನೋಡಿದ್ರೆ ತುಂಬ ಬಳಲಿಕೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಪೆರೋ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಮುಖ ಬಾಡಿರುತ್ತೆ, ಆದರೂ ಕೂಡ ಪೆರೋ ಲವಲವಿಕೆಯನ್ನು ನಟಿಸ್ತಾನೆ. ತಲೆ ಬಗ್ಗಿಸ್ಕೊಂಡು ತನ್ನ ಧ್ವನಿಯನ್ನು ಎತ್ತಿ ಪ್ರಾರ್ಥನೆ ಮಾಡ್ತಾನೆ. ಓ ದೇವ, ಐಗುಪ್ತದ ಮಹಾ ಅಧಿಪತಿ, ಆಯಸ್ಸಿನ ಭಿಕ್ಷೆ ಪಡೆಯೋಕ್ಕೆ ಅಂದ್ಬಿಟ್ಟು ಈ ಸೆಡ್ ಉತ್ಸವದ ಪೂಜಾ ವಿಧಿಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಓ ಸರ್ವಶಕ್ತ, ಹಿರಿಯ ಹರಿಯವನ್ನು ನನಗೆ ದಯಪಾಲಿಸು. ನನ್ನ ರಾಜ್ಯಭಾರ ಯಾವತ್ತೂ ದೀರ್ಘವಾಗೇ ಇರಬೇಕು. ಚಿರಯೌವನ ನನ್ನದೇ ಆಗಿರಬೇಕು. ನನ್ನ ಅವಯವಗಳಿಗೆ ಎಂದು ಕುಗ್ಗದಂತಹ ಶಕ್ತಿಯನ್ನು ಕೊಡು. ನನಗೆ ಉಣ್ಣಕ್ಕೆ ಕೊಡು, ಕುಡಿಯೋಕ್ಕೆ ಕೊಡು. ನನ್ನ ಮೂಗಿನ ಬಲ ಎಂದು ಕಡಿಮೆ ಆಗದೆ ಇರಲಿ. ಈ ಥರ ಪ್ರಾರ್ಥನೆಯನ್ನು ಪೆರೋ ದೇವ್ರ ಮುಂದೆ ಇಡ್ತಾನೆ. ಅದಕ್ಕೆ ಪ್ರತಿಯಾಗಿ ದೇವಸೇವಕ ಗಣ ಘೋಷಿಸ್ತಾ ಇರುತ್ತೆ, ಓ ದೇವರೂಪ, ಓ ದೇವರೂಪ ಅಂತ.
ಆಗ ಮಹಾರ್ಚಕ ಹೇಳ್ತಾನೆ, ಪೆರೋಗೆ ಚಿರಯೌವನ ಪ್ರಾಪ್ತಿ ಆಗಲಿ, ಚಿರಯೌವನ ಪ್ರಾಪ್ತಿ ಆಗಲಿ ಅಂತ. ಆಗ ಅಲ್ಲಿದ್ದಂತಹ ದೇವಸೇವಕ ಗಣ ಕೂಡ ಅದನ್ನು ಮತ್ತೆ ಪುನರುಚ್ಚಾರ ಮಾಡುತ್ತೆ, ಚಿರಯೌವನ ಪ್ರಾಪ್ತಿಯಾಗಲಿ, ಚಿರಯೌವನ ಪ್ರಾಪ್ತಿಯಾಗಲಿ ಅಂತ ಹೇಳ್ಬಿಟ್ಟು. ಇನ್ನು ಪ್ರಾಂಗಣದಲ್ಲಿ ಇದ್ದಂತಹ ಜನರನ್ನು ಉದ್ದೇಶಿಸಿ ಹೇಪಾಟ್ ಹೇಳ್ತಾನೆ, ಚಿರಯೌವನ ಪ್ರಾಪ್ತ ಆಗಿರೋ ಪೆರೋಗೆ ಇನ್ನು ಕಿರೀಟ ಧಾರಣೆಯನ್ನು ಮಾಡ್ತೀವಿ. ಹಾಗೆಯೇ ನವೋನ್ಮೇಷ ಶಾಲಿನಿಯಾಗಿದ್ದಂತಹ ಮಹಾರಾಣಿ ಕೂಡ ಕಿರೀಟವನ್ನು ಧರಿಸ್ತಾರೆ ಅಂತ ಹೇಳ್ತಾನೆ. ಆಗ ಮತ್ತೆ ಬೇರಿಗಳು ಮೃದುವಾಗಿ ಮೊಳಗಕ್ಕೆ ಶುರುವಾಗುತ್ತೆ. ದೇವಸೇವಕರನ್ನ ಹಿಂಬಾಲಿಸ್ಕೊಂಡು ನೆಫರ್ಟೀಮ್ ಗರ್ಭಗುಡಿ ಕಡೆಗೆ ತೇಲಿ ಬರ್ತಾಳೆ. ಆಹಾ, ನನ್ನ ಹೊಸ ಯೌವನದ ದಿನಕ್ಕೆ ಅಮೃತಗಳಿಗೆ ಇದು ಅಂತ ನೆಫರ್ಟೀಮ್ ಮನಸ್ಸಿನಲ್ಲಿ ಬೀಗ್ತಾ ಇರ್ತಾಳೆ. ಪೆಟ್ಟಿಗೆಗಳು ಪಾರ್ಶ್ವದ್ವಾರದಿಂದ ಒಳಗಡೆಗೆ ಬರುತ್ತವೆ. ಕಿವಿಗಡೆ ಸಿಗ್ತಕ್ಕಂತಹ ಬೇರಿ ಈಗ ಮೊರೆಯುತ್ತಾ ಶುರು ಮಾಡಿರುತ್ತೆ. ಪೆರೋನ ಶಿರವಸ್ತ್ರವನ್ನು ಬಿಚ್ತಾರೆ. ಬೇರೊಂದು ವಸ್ತ್ರವನ್ನು ತಲೆಯನ್ನು ಆವರಿಸಿ ಬೆನ್ನುಗಳ ಮುಂದೆ ಭುಜಗಳ ಮೇಲೆ ಹರಿಯೋ ಹಾಗೆ ಮಾಡ್ತಾರೆ. ಏಕಕಾಲದಲ್ಲೇ ಕೂಡ ಮಹಾರಾಣಿಗೂ ಅದೇ ಬಗೆಯ ಅಲಂಕಾರ ನಡೀತಾ ಇರುತ್ತೆ. ಆದರೆ ಆಕೆಗೆ ಮಹಾಮಂದಿರದ ದೇವ ಸೇವಿಕೆಯರಿಂದ ಅಲಂಕಾರ ಕೆಲಸಗಳು ನಡೀತಾ ಇರುತ್ತೆ. ಕೇಶಕವಚಗಳು ಕೂದಲಿನ ಕರಿದು ಮಿರುಗ್ತಾ ಇರುತ್ತೆ. ಮೊದಲು ಪೆರೋಗೆ, ಅನಂತರ ಮಹಾರಾಣಿಗೆ. ಮಹಾರ್ಚಕ ರತ್ನಖಚಿತವಾದಂತಹ ಸ್ವರ್ಣ ಕಿರೀಟವನ್ನು ತೊಡಸಿಸ್ಕೊತಾನೆ. ರಾಜಲಾಂಛನಗಳಾದ ಕೊಂಡಿ, ಅಡಕತ್ರಿ ಇವುಗಳನ್ನು ಅರಸನ ಕೈಗೆ ಅಮಾತ್ಯ ಕೊಡ್ತಾನೆ. ಆತ ಅದನ್ನು ಎದೆ ಮೇಲೆ ಒಂದಕ್ಕೊಂದು ಅಡ್ಡವಾಗಿ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಮಹಾಮಂದಿರದ ಹೊರಗಡೆ ಜನಜಂಗುಳಿಯಿಂದ ಜೈಕಾರ ಬರಕ್ಕೆ ಪ್ರಾರಂಭ ಆಗತ್ತೆ. ಓ ಮಹಾಪ್ರಭು, ಓ ಮಹಾರಾಣಿ ಅಂತ ಜನ ಜೈಕಾರ ಹಾಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗರ್ಭಗುಡಿಯ ಪಕ್ಕದ ಬಾಗಿಲಿನಿಂದ ಒಬ್ಬ ಕಿರಿಯ ದೇವಸೇವಕ ಎಳೆಯದಾದಂತಹ ಒಂದು ಕುರಿ ಮರಿಯನ್ನು ತಗೊಂಡ್ಬರ್ತಾನೆ. ಇನ್ನೊಬ್ಬ ದೇವರ ಕತ್ತಿಯನ್ನು ಎತ್ತಿ ಅದರ ಕೊರಳನ್ನು ಕುಯ್ದು ಗಲಾಟೆಯನ್ನು ಅಡಗಿಸ್ತಾನೆ. ಕರಳನ್ನು ಬಗೆದು ಅದನ್ನು ತೆಗೆದು ಬಂಗಾರದ ತಟ್ಟೆಯಲ್ಲಿ ಇಡ್ತಾನೆ. ಆಗ ಹೇಪಾಟ್ ಹೇಳ್ತಾನೆ, ಓ ಅರಸ, ಮಹಾದೇವನಿಗೆ ಅರ್ಪಿಸೋಕ್ಕೆ ಮುಂಚೆ ನೈವೇದ್ಯವನ್ನು ಒಂದ್ಸಲ ನೀವು ಪರೀಕ್ಷೆ ಮಾಡಿ ಅಂತ. ಪೆರೋ ಬಾಗ್ತಾನೆ. ತಟ್ಟೆಯಲ್ಲಿದ್ದ ಕುರಿಯ ಕರಳನ್ನು ದಿಟ್ಟಿಸಿ ನೋಡ್ತಾನೆ. ಮುಂದ್ಗಡೆ ಅರಸನ ಪರವಾಗಿ ದೇವರಿಗೆ ಮೆದುಶಿಲೆಯ ಪೂಜೆಗಳಲ್ಲಿ ತಂದಿದ್ದಂತಹ ದ್ರಾಕ್ಷಾಸುರೆ ಇರುತ್ತೆ, ಖಾದ್ಯ ತೈಲ ಇರುತ್ತೆ, ಸುಗಂಧ ದ್ರವ್ಯಗಳಿರುತ್ತೆ. ಇವನ್ನೆಲ್ಲ ಅರ್ಪಿಸ್ತಾನೆ. ಹೇಪಾಟ್ ಗಂಭೀರವಾಗಿ ದೇವರ ಮೂರ್ತಿಯ ಎದುರುಗಡೆ ನಿಂತ್ಕೊಳ್ತಾನೆ. ಬೇರಿಗಳು ಈಗ ಮೌನವಾಗಿರುತ್ತೆ. ತಂತಿವಾದ್ಯಗಳು ತಮ್ಮ ಗುಯ್ಗುಟ್ಟಿಗೆಯನ್ನು ಪ್ರಾರಂಭ ಮಾಡಿರುತ್ತವೆ. ನೀರವತಿ ಎಲ್ಲ ಕಡೆಗೂ ರಾಜಿಸ್ತಾ ಇರುತ್ತೆ. ಆಗ ಮಹಾರ್ಚಕ ಹೇಳ್ತಾನೆ, ನಮ್ಮ ಈ ಅಸಮಾನ ಪ್ರಭುವಿನ ಬಯಕೆಗಳು ಎಲ್ಲ ಈಡೇರಲಿ, ಅದು ಮಹಾದೇವನಲ್ಲಿ ನಮ್ಮ ಪ್ರಾರ್ಥನೆ. ಮಹಾಕುರುಬ ಅನ್ನಿಸ್ಕೊಂಡಿದ್ದಂತಹ ನಮ್ಮ ಪೆರೋ ಕರ್ತವ್ಯ ಪಾಲನೆಯಲ್ಲಿ ಕೆಲವೊಮ್ಮೆ ಲೋಪದೋಷಗಳ ಆಗಿದ್ರೆ ಅವೆಲ್ಲ ಕ್ಷುದ್ರ ಅಧಿಕಾರಿಗಳ ಹೊಣೆಗೇಡಿ ವರ್ತನೆಯ ಫಲದಿಂದ. ಅದು ಬಿಟ್ಟು ನಮ್ಮ ಪೆರೋ ಆ ಥರದವ್ರಲ್ಲ. ದುರ್ಬಲ ಆಡಳಿತಗಾರರಿಗೆ ಸೆತ್ನ ಆರಾಧನೆ ಕೂಡ ಸಹ್ಯ ಆಗುತ್ತೆ. ಅರಸನಿಗೆ ಎದುರುಗಡೆ ಆದಂತಹ ಬಂಡಾಯ ಚಿಲ್ಲರೆ ವಿಷಯ ಅನ್ನಿಸ್ಕೊಳ್ಳುತ್ತೆ. ಅಂಥವರಿಂದ ಈ ನಮ್ಮ ಪೆರೋನ ಧವಳ ಕೀರ್ತಿಗೆ ಕಳಂಕ ಬರುತ್ತೆ. ಹಾಗಾಗಿ ಆ ಅಪರಾಧಿಗಳು ದೇವರ ದಂಡನೆಗೆ ಅರ್ಹರು. ಅವರಿಗೆ ಶಿಕ್ಷೆ ನೀಡದೆ ದೊರೆಯನ್ನು ದೂರೋದು ಮೂರ್ಖತನ ಆಗುತ್ತೆ. ಅಂತಹ ನಿಂದಕರು ನಮ್ಮ ಭರ್ಸನೆಗೆ ಪ್ರಾರ್ಥರಾಗಬೇಕು. ವಿದ್ರೋಹಿಗಳ ವಿನಾಶ, ಸ್ವಾಮಿನಿಷ್ಠರ ಸಂರಕ್ಷಣೆ, ಇದು ನಮ್ಮ ದೊರೆ ಅನುಸರಿಸ್ತಕ್ಕಂತಹ ಪವಿತ್ರವಾದ ನೀತಿ ಅಂತ ಹೇಳ್ತಾನೆ. ಅಂದರೆ ಇದರ ಮೂಲ ಅರ್ಥ, ನಮ್ಮ ದೊರೆ ಭಾಳ ಒಳ್ಳೆಯವರು, ಅವರ ವಿರುದ್ಧವಾಗಿ ಮೆನಪ್ಟ ದಂಗೆ ಎದ್ದು ನಿಂತಿದ್ದಾನೆ, ಅವನನ್ನು ಶಿಕ್ಷಿಸಬೇಕು, ನಮ್ಮ ದೊರೆದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ಸೂಚ್ಯವಾಗಿ ಹೇಪಾಟ್ ದೇವರ ಮುಂದೆ ತನ್ನ ಅಹವಾಲನ್ನು ಇಡ್ತಾ ಇದ್ದಾನೇನೋ ಅನ್ನೋ ಹಾಗೆ ಪ್ರಜೆಗಳ ಮುಂದೆ ಇದೆಲ್ಲವನ್ನು ಹೇಳ್ತಾನೆ. ಈಗ ಪೆರೋ ಮಹಾಮಂದಿರಕ್ಕೆ ಸೆಡ್ ಉತ್ಸವದ ವಿಶೇಷ ಕಾಣಿಕೆಯನ್ನು ದೊರೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಪಾಟ್ ಹೇಳ್ತಾನೆ, ಅರೆ ಇದೇನಿದು, ಈ ಥರ ಅನಿರ್ಬಂಧಿತವಾಗಿ ದರೋಡೆ ಮಾಡ್ತಾ ಇದ್ದಾನಲ್ಲ ಇವನು ಅಂತ ಪೆರೋಗೆ ಅನಿಸುತ್ತೆ. ಆಗ ಪಿಸಧ್ವನಿಯಲ್ಲಿ ಅದೇ ಹೇಪಾಟ್ ಹೇಳ್ತಾನೆ, ಸುಮ್ಮನಿದ್ದೀರಲ್ಲ, ಹೇಳ್ಬಿಡಿ ನೀವೇನು ಕೊಡ್ತೀರಿ ಅಂತ ಹೇಳ್ತಾನೆ. ನೆಫರ್ಟೀಮ್ ತನ್ನ ಕಡೆಗೆ ನೋಡ್ತಾ ಇರೋ ಹಾಗೇನೆ ಪೆರೋ ಮೆಲುಧ್ವನಿಯಲ್ಲಿ ಹೇಳ್ತಾನೆ, 1,000 ದಾಸದಾಸಿಯರು ಮತ್ತು 1,000 ದಬೆನ್ ಬಂಗಾರವನ್ನು ಕೊಡ್ತೀನಿ ಅಂತ ಪೆರೋ ಘೋಷಿಸ್ತಾನೆ. ಹೇಪಾಟ್ ಮೂಗು ಕುಣಿಸ್ಕೊಂತ ಹ್ಞೂ ಅಂತಾನೆ. ಎಲ್ಲರಿಗೂ ಕೇಳಿಸೋ ಹಾಗೆ ಗಟ್ಟಿಯಾಗಿ ಹೇಳ್ತಾನೆ, ನಾವು ಹೆಮ್ಮೆ ಪಡುವಂತಹ ಈ ನಮ್ಮ ದೇವರೂಪ
ಮಹಾಮಂದಿರಕ್ಕೆ ಕಾಣಿಕೆಯನ್ನು ಜಾಹೀರು ಮಾಡಿದರೆ 10,000 ದಾಸದಾಸಿಯರನ್ನು ಕೊಡ್ತಾರೆ, 10,000 ಬಂಗಾರವನ್ನು ಕೊಡ್ತಾರೆ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಗರ್ಭಗುಡಿಯ ಹೊರಗಡೆ ಇದ್ದ ಅಮಾತ್ಯ ಕೂಡ ಬೆಚ್ಚಿ ಬೀಳ್ತಾನೆ. ಅಲ್ಲ, ಅಷ್ಟೊಂದು ಬಂಗಾರವನ್ನು ಈ ಮಂದಿರಕ್ಕೆ ಕೊಟ್ಟರೆ ರಾಜಭೋಕ್ಷದ ಗತಿ ಏನು ಅಂತ ಅಂದ್ಕೊಳ್ತಾನೆ. ಹೆಕ್ವೆಟ್ ನಸು ನಗ್ತಾ ಇರ್ತಾನೆ. ಜನ ಸಮುದಾಯಕ್ಕೂ ಕೂಡ ಏನಿದೆ ಇಷ್ಟೊಂದು ಬಂಗಾರ, ಅವ್ರಿಗೆ ಆ ಮೌಲ್ಯ ಕೂಡ ಊಹೆಗೆ ನಿಲ್ಕದ್ದು. ದಾಸದಾಸಿಯರನ್ನಾದರೆ 100, 10 100, 10 100 100 ಈ ಥರ ಅವರು ಕಲ್ಪಿಸ್ಕೊಳ್ಬಲ್ರು. ಆದರೆ ಅಷ್ಟೊಂದು ದಬನ್ ಬಂಗಾರ ಅಂದರೆ 10,000 ದಬನ್ ಬಂಗಾರ ಅಂದರೆ ಎಷ್ಟಾಗ್ಬೋದು ಅಂತ ಎಲ್ಲರೂ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಅಚ್ಚರಿಯ ಮೆಚ್ಚುಗೆಯ ಗುಸುಗುಸು ಎಲ್ಲ ಕಡೆನೂ ಹರಡುತ್ತೆ. ಯಾರೋ ಒಬ್ಬರು ಜೈಕಾರ ಮಾಡ್ತಾರೆ, ಓ ಪೆರೋ ಓ ಪೆರೋ ಅಂತಿರ್ತಾರೆ. ಆನಂತರ ಪ್ರಸಾದ ವಿತರಣೆ ಕೂಡ ಅಲ್ಲಿ ನಡೆಯುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.